ಮಾರ್ಕನ ಸುವಾರ್ತೆ 5ನೇ ಅಧ್ಯಾಯ. ಆಮೇಲೆ ಅವರು ಸಮುದ್ರದ ಆಚೆದಡಕ್ಕೆ ಗೆರಾಸೇನರ ಸೀಮೆಗೆ ಮುಟ್ಟಿದರು. ಆತನು ದೋಣಿಯಿಂದ ಇಳಿದು ಬಂದ ಕೂಡಲೇ ಅಪವಿತ್ರಾತ್ಮ ಹಿಡಿದವನೊಬ್ಬನು ಸಮಾಧಿಗಳೊಳಗಿಂದ ಬಂದು ಆತನನ್ನು ಎದುರುಗೊಂಡನು. ಅವನಿಗೆ ಸಮಾಧಿಯ ಗವಿಗಳೇ ವಾಸಸ್ಥಳವಾಗಿದ್ದುವು. ಸರಪಣಿಗಳಿಂದ ಅವನನ್ನು ಯಾರೂ ಬಂಧಿಸಲಿಕ್ಕಾಗಲಿಲ್ಲ. ಅನೇಕ ಸಾರಿ ಅವನ ಕೈಗಳಿಗೂ ಕಾಲುಗಳಿಗೂ ಸರಪಣಿ ಕಟ್ಟಿದರು. ಬಂಧಿಸಿದರೂ ಆ ಕೈಗಳಿಗಿರುವ ಸರಪಣಿಯನ್ನು ಮುರಿದು ಬೇಡಿಗಳನ್ನೆಲ್ಲ ಮುರಿದು ತುಂಡು ತುಂಡಾಗಿ ಮಾಡಿರೋದ್ರಿಂದ ಅವನನ್ನು ಹತೋಟೆಗೆ ತರುವುದಕ್ಕೆ ಯಾರಿಂದಲೂ ಆಗಲಿಲ್ಲ. ಅವನು ನಿತ್ಯ ರಾತ್ರಿ ಹಗಲು ಸಮಾಧಿಯ ಗವಿಗಳಲ್ಲಿಯೂ ಗುಡ್ಡಗಳಲ್ಲಿಯೂ ಆರ್ಭಟಿಸುತ್ತಾ ತನ್ನನ್ನು ತಾನು ಕಲ್ಲುಗಳಿಂದ ಕಡಿದುಕೊಂಡು ಗಾಯ ಮಾಡಿಕೊಳ್ಳುತ್ತಾ ಇದ್ದನು. ಗೆರಾಸೇನರ ದೇಶದಲ್ಲಿ ಒಬ್ಬ ಅಪವಿತ್ರಾತ್ಮನ ಕುರಿತಾಗಿ ಬೈಬಲ್ನಲ್ಲಿ ಬರೆಯಲಾಗಿದೆ. ಯೇಸು ಯಾರಿಗೋಸ್ಕರ ಬಂದಿದ್ದಾರೆ? 4ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಯೇಸು ಅನೇಕರಿಗೆ ಸುವಾರ್ತೆ ಪ್ರಕಟಿಸುತ್ತಾರೆ, ಸಾವಿರಾರು ಜನರಿಗೆ ಸುವಾರ್ತೆ ಸಾರುತ್ತಾರೆ. ಆದರೆ ಸಡನ್ ಆಗಿ ತನ್ನ ಶಿಷ್ಯರಿಗೆ ಈ ಮಾತು ಹೇಳ್ತಾರೆ, ಬನ್ನಿರಿ ನಾವು ಹೋಗೋಣ. ಎಲ್ಲಿಗೆ ಸ್ವಾಮಿ? ಬನ್ನಿರಿ ಹೋಗೋಣ, ಆಚೆ ದಡಕ್ಕೆ ಹೋಗೋಣ, ಹೋಗೋಣ ಬನ್ನಿರಿ ಎಂಬುದಾಗಿ ತನ್ನ ಶಿಷ್ಯರೊಂದಿಗೆ ಯೇಸು ಕ್ರಿಸ್ತನು ದೋಣಿಯಲ್ಲಿ ಪ್ರಯಾಣ ಮಾಡುವಾಗ ಸಮುದ್ರದ ಅಲೆಗಳು ಹಾರಿ ಹಾರಿ ಬಂದುವು. ಹಡಗಿನೊಳಗೆ ನೀರು ಬಂದುವು. ಹಡಗು ಮುಳುಗಿ ಹೋಗುತ್ತಾ ಇತ್ತು. ಯೇಸು ಕ್ರಿಸ್ತನು ಪ್ರಯಾಣ ಮಾಡುವಾಗ ಹಡಗು ಪ್ರಮಾದಕ್ಕೊಳಗಾಯಿತು. ಶಿಷ್ಯರೆಲ್ಲರೂ ಸೇರಿ, ಏಸಯ್ಯಾ, ನಾವು ಸತ್ತು ಹೋಗುತ್ತಿದ್ದೇವೆ ಅಂದರೆ ಪ್ರಾಣ ಕಳೆದುಕೊಳ್ಳುವಂತಹ ಪ್ರಮಾದವನ್ನು ಯೇಸು ಕ್ರಿಸ್ತನು ಹಾದು ಹೋಗಿ ಆ ರಾತ್ರಿ ಪ್ರಯಾಣ ಮಾಡ್ತಾರೆ. ಆತನು ಸರ್ವ ಸೃಷ್ಟಿಕರ್ತನಾಗಿರೋದ್ರಿಂದ ಆಕಾಶವನ್ನು, ಭೂಮಿಯನ್ನು, ಸಮುದ್ರವನ್ನು, ಸಮಸ್ತವನ್ನು ಸೃಷ್ಟಿಸಿರುವ ದೇವರಾಗಿರೋದ್ರಿಂದ ಸಮುದ್ರಕ್ಕೆ ಅಪ್ಪಣೆ ಕೊಡ್ತಾರೆ. ಸಮುದ್ರ ಶಾಂತವಾಗ್ತದೆ. ಕೇಳಿರಿ ಪ್ರಿಯರೇ, ಯೇಸು ದೊಡ್ಡ ಪ್ರಮಾಣದ ಸೇವೆ ಮಾಡ್ತಿದ್ದಾಗಿಯೂ ಸುವಾರ್ತೆ ಸಾರುತ್ತಿದ್ದಾಗಿಯೂ ಗೆರಾಸೇನರ ದೇಶಕ್ಕೆ ಯಾಕೆ ಬರ್ತಾರೆ ಗೊತ್ತಾ? ಒಬ್ಬನಿಗೋಸ್ಕರ. ಯಾರು ಆ ಒಬ್ಬನು? ಅಪವಿತ್ರಾತ್ಮ ಹಿಡಿದಂಥವನು, ಅಪವಿತ್ರಾತ್ಮ ಉಳ್ಳಂಥವನು, ಯಾವ ಹತೋಟೆ ಇಲ್ಲದಂಥವನು, ಸ್ವಂತವರಿಂದ ದೂರವಾದಂಥವನು, ಎಲ್ಲರನ್ನು ಕಳೆದುಕೊಂಡಂಥವನು, ಅನಾಥನಾಗಿ ಉಳಿದುಕೊಂಡಂಥವನು, ಕಿರಿಚಿ ಕೂಗಾಡುತ್ತಿರುವಂಥವನು, ಅರ್ಧನಗ್ನವಾಗಿ ತಿರುಗಾಡುವಂಥವನು, ಆರೋಗ್ಯವನ್ನು ಹಾಳು ಮಾಡಿಕೊಂಡು ಕೆಟ್ಟವನಾಗಿ ತಿರುಗಾಡುವಂಥವನು, ಅವನಿಗೋಸ್ಕರ, ಅವನೊಬ್ಬನಿಗೋಸ್ಕರ ಯೇಸು ಕ್ರಿಸ್ತನು ಆ ದಿನ ಆ ದೇಶಕ್ಕೆ ಹೋಗ್ತಾರೆ. ಸಭೆಯೇ ಕೇಳ್ತಾ ಇದ್ದೀರಾ? ಕ್ರೈಸ್ತಿಯ ಸಮಾಜವೇ ಕೇಳ್ತಿದ್ದೀರಾ? ಯೇಸು ಯಾರಿಗೋಸ್ಕರ ಬಂದಿದ್ದಾರೆ ಗೊತ್ತಾ? ಅಪವಿತ್ರವಾದ ಜೀವಿತ ಜೀವಿಸುವವರಿಗೋಸ್ಕರ. ಈ ದಿನ ನೀವು ಧೈರ್ಯದಿಂದ ಹೇಳಬಲ್ಲಿರೋ, ನಾನು ಪರಿಶುದ್ಧನಾಗಿದ್ದೇನೆ, ನಾನು ಪವಿತ್ರಳಾಗಿದ್ದೇನೆ, ನನ್ನಲ್ಲಿ ಯಾವ ಪಾಪವಿಲ್ಲ ಎಂದು ಹೇಳಬಲ್ಲಂಥವನು ಈ ಲೋಕದಲ್ಲಿ ಯಾರಾದರೂ ಇದ್ದಾರೋ? ಬೈಬಲ್ ಹೇಳುತ್ತದೆ, ನೀತಿವಂತನೂ ಇಲ್ಲ, ಒಬ್ಬನು ಕೂಡ ಇಲ್ಲ. ಕಣ್ಣು ತೆರೆದ್ರೆ ಅಪವಿತ್ರತೆ ಕಾಣಿಸುತ್ತೆ. ಬಾಯಿ ತೆರೆದ್ರೆ ಬರುವ ಮಾತೆಲ್ಲ ಅಪವಿತ್ರವಾಗಿರುತ್ತವೆ. ಕೇಳುವುದೆಲ್ಲ ಅಪವಿತ್ರವಾದ ಹೊಲಸು ಮಾತುಗಳು, ಹೊಲಸು ಹಾಡುಗಳು, ಮಾಡೋದೆಲ್ಲ ಅಪವಿತ್ರವಾದ ಕೆಲಸಗಳು, ಬರುವುದೆಲ್ಲ ಅಪವಿತ್ರವಾದ ಆಲೋಚನೆಗಳು. ಕೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಯೇಸು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ ಗೊತ್ತಾ? ಅಪವಿತ್ರವಾದ ಜೀವಿತದಿಂದ ಬಂಧಿಸಲ್ಪಟ್ಟವರಿಗೋಸ್ಕರ ಬಂದಿದ್ದಾರೆ. ಒಂದು ವೇಳೆ ಈ ದಿನ ನೀವು ಕೂಡ ಅಪವಿತ್ರವಾದ ಜೀವಿತ ಜೀವಿಸುತ್ತಿರುವುದಾದರೆ ನಿಮಗೋಸ್ಕರವೇ, ನಿಮ್ಮನ್ನು ಪರಿಶುದ್ಧನನ್ನಾಗಿ ಮಾರ್ಪಡಿಸುವುದಕ್ಕೋಸ್ಕರವೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಎರಡನೇದು, ಸಮಾಧಿಗಳಲ್ಲಿ ಇಷ್ಟ ಬಂದಂತೆ ಪ್ರವರ್ತಿಸುತ್ತಾ ಇದ್ರೆ ಕಂಟ್ರೋಲ್ ಮಾಡುವ ಪ್ರಯತ್ನ ಮಾಡ್ತಾರಂತೆ, ಬುದ್ಧಿ ಹೇಳುವ ಪ್ರಯತ್ನ ಮಾಡ್ತಾರಂತೆ. ನೋಡು ಮಗನೇ, ಹೀಗೆ ಮಾಡಬಾರ್ದು, ಹೀಗೆ ತಿರುಗಾಡಬಾರ್ದು, ಹೀಗೆ ಆರ್ಭಟಿಸಬಾರ್ದು, ಹೀಗೆ ನಿನ್ನ ಶರೀರ ಗಾಯಗೊಳಿಸಿಕೊಳ್ಬಾರ್ದು, ನಿನ್ನ ಜೀವಿತ ಹಾಳು ಮಾಡಿಕೊಳ್ಬೇಡ ಮಗನೇ ಎಂದು ಬಹಳಷ್ಟು ಜನ ಅವನಿಗೆ ಬುದ್ಧಿ ಹೇಳುವ ಪ್ರಯತ್ನ ಮಾಡಿದ್ರಂತೆ. ಯಾರು ಹೇಳಿದ್ರೂ ಸಹ ಅವನು ಕೇಳುವ ಹಾಗಿರಲಿಲ್ಲ. ಯಾಕೆಂದರೆ ಅವನಿಗೆ ಹಿಡಿದಿರುವಂತಹ ಅಪವಿತ್ರಾತ್ಮ ಅಂಥದಾಗಿತ್ತು. ಈ ದಿನ ನಿಮ್ಮ ಪರಿಸ್ಥಿತಿ ಕೂಡ ಹಾಗೆಯೇ ಇರಬಹುದು. ತಂದೆ ಹೇಳಿದ್ರು, ತಾಯಿ ಹೇಳಿದ್ರು, ಅವರ ಮಾತೇ ಕೇಳೋದಿಲ್ಲ. ಹೆಂಡತಿ ಹೇಳಿದ್ರು, ಗಂಡನ ಹೇಳಿದ್ರು, ಅವರ ಮಾತೇ ಕೇಳಲ್ಲ. ಬಂಧುಗಳು ಬುದ್ಧಿ ಮಾತು ಹೇಳಿದ್ರೆ ಕೇಳಲ್ಲ. ಅಯ್ಯೋ ನೋಡಯ್ಯ, ಕುಡಿಯಬೇಡ. ಒಂದು ಕಡೆ ನಿನ್ನ ಆರೋಗ್ಯ ನಾಶವಾಗ್ತದೆ, ಇನ್ನೊಂದು ಕಡೆ ನಿನ್ನ ಹೆಂಡತಿ ಮಕ್ಕಳ ಬದುಕು ಬೀದಿಯ ಪಾಲಾಗ್ತದೆ. ನಾಳಿನ ದಿವಸ ಯಾವುದೋ ಕ್ಯಾನ್ಸರ್ ರೋಗ ಬಂದ್ರೆ, ಕಿಡ್ನಿಗಳು ಹಾಳಾಗಿ ಹೋದ್ರೆ ಅರ್ಧ ಆಯುಷ್ಯನಲ್ಲಿಯೇ ಸತ್ತೋಗ್ತಿ ನೀನು. ನನ್ನ ಮಾತು ಕೇಳಯ್ಯ. ಏನ್ ಆ ರೀತಿ ತಿರುಗಾಡ್ತಿ? ಹೆಂಡತಿ ಇದ್ದಾಗಿಯೂ ಯಾಕೆ ಆ ಅಕ್ರಮ ಸಂಬಂಧ? ಮಕ್ಕಳ ಭವಿಷ್ಯ ಕೈಯಲ್ಲಿಟ್ಕೊಂಡು ಏನ್ ಆ ಪಾಪಿಷ್ಟ ಚಟಗಳು?
ಅವರಿಗೆ ಯಾರು ಓದಿಸ್ತಾರೆ? ಅವರ ಭವಿಷ್ಯ ಏನು? ಅವರ ಮದುವೆ ಯಾರು ಮಾಡಿಸ್ತಾರೆ ಎಂದು ಎಷ್ಟೇ ಬಂಧುಗಳು ಹೇಳಿದ್ರು, ಹೆಂಡತಿ ಹೇಳಿದ್ರು ಕೇಳೋದೇ ಇಲ್ಲ. ಕಂಟ್ರೋಲ್ ಇಲ್ಲ, ಹತೋಟೆ ಇಲ್ಲದೆ ಜೀವಿಸ್ತಾ ಇದ್ದೀರಿ. ಹಾಗಾದ್ರೆ ಕೇಳ್ರಿ, ನಿಮ್ಮಂಥವರಿಗೋಸ್ಕರವೇ ನನ್ನ ಕರ್ತನಾದ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ಆರ್ಭಟಿಸಿ ಕಿರ್ಚಾಡೋದು, ಯಾವಾಗ ನೋಡಿದ್ರು ಆರ್ಭಟಿಸಿ ಕಿರ್ಚಾಡೋದು. ಕೋಪಕ್ಕೆ ಕಂಟ್ರೋಲ್ ಇಲ್ಲ, ನಾಲಿಗೆಗೆ ಕಂಟ್ರೋಲ್ ಇಲ್ಲ, ಆವೇಶಕ್ಕೆ ಕಂಟ್ರೋಲ್ ಇಲ್ಲ, ಬಾಯಿಗೆ ಬರೋ ಆ ಮಾತೆಲ್ಲ ಆಡೋದೇ, ಕೈಯಲ್ಲಿ ಯಾವ ವಸ್ತು ಸಿಗುತ್ತೋ ಆ ವಸ್ತುವನ್ನು ಎಸೆಯೋದೇ, ಎದುರಿರುವವರಿಗೆ ಗಾಯಗೊಳಿಸುವುದೇ, ಎದುರಿರುವವರಿಗೆ ಬಾಧೆ ಪಡಿಸೋದೇ ನಿಮ್ಮ ಬದುಕಾಗಿದೆಯಾ? ಯಾಕೆಂದರೆ ನಿಮ್ಮ ಜೀವಿತದಲ್ಲಿ ಕಂಟ್ರೋಲ್ ಇಲ್ಲ. ಕೇಳ್ತಿದ್ದೇನೆ ಸಹೋದರ ಸಹೋದರಿ, ಒಂದು ವೇಳೆ ಈ ದಿನ ಕಂಟ್ರೋಲ್ ಇಲ್ಲದ ಜೀವಿತ ನೀವು ಜೀವಿಸುತ್ತಿರುವುದಾದರೆ, ನಿಮ್ಮ ಶರೀರದ ಮೇಲೆ ನಿಮಗೆ ಕಂಟ್ರೋಲ್ ಇಲ್ಲ. ಈಗ ತಾನೇ ಹೇಳಿದ ಹಾಗೆ ನಿಮ್ಮ ಕಣ್ಣು ನಿಮ್ಮ ಮಾತು ಕೇಳಲ್ಲ, ನಿಮ್ಮ ನಾಲಿಗೆ ನಿಮ್ಮ ಕಂಟ್ರೋಲಲ್ಲಿ ಇರಲ್ಲ. ಕಂಟ್ರೋಲ್ ಮೀರಿ ನೀವು ಜೀವಿಸುತ್ತಿರುವುದಾದರೆ ನಿಮಗೋಸ್ಕರವೇ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ, ನಿಮ್ಮನ್ನು ಬದಲಾಯಿಸಬೇಕೆಂದು, ಕಂಟ್ರೋಲ್ ಉಳ್ಳ ಜೀವಿತ ನಿಮಗೆ ಕೊಡಬೇಕೆಂದು. ಆರ್ಭಟಿಸಿ ಕಿರ್ಚಾಡುತ್ತಾ ಮನೆಯನ್ನು ತಿಪ್ಪಿಯನ್ನಾಗಿ ಮಾಡ್ತಿರುವ ಜಗಳಗಂಟಿ ಹೆಂಡತಿ ನೀವು, ದುರ್ಮಾರ್ಗಿಯಾದ ಗಂಡನು ನೀವು. ಏನ ಆರ್ಭಟಗಳು! ಸುತ್ತಲೂ ಸಮಾಜ ಇದೆ, ನಿಮಗೆ ಸಭ್ಯತೆ ಇರಬೇಕು, ಸಂಸ್ಕಾರ ಇರಬೇಕು. ಅವುಗಳನ್ನೆಲ್ಲ ಮರೆತು ಯಾವಾಗ ನೋಡಿದ್ರೂ ಆರ್ಭಟಿಸ್ತೀರಿ. ಆರ್ಭಟ ಕಿರ್ಚಾಟ ಸುತ್ತಲಿರುವವರು ನೋಡ್ತಿದ್ದಾರೆ. ನಿಮ್ಮ ಕುರಿತು, ನಿಮ್ಮ ಕುಟುಂಬದ ಕುರಿತು ಅವರು ಅಸಹ್ಯವಾಗಿ ಹೇಳ್ಕೊಳ್ತಾರೆ. ಆದರೂ ನಿಮಗೆ ನಾಚಿಕೆಯೇ ಇಲ್ಲ. ಕಿರ್ಚಿ ಕೂಗಾಡಿ ಹೆಂಡತಿಗೆ ಬಹಳಷ್ಟು ಹೊಡೆಯುತ್ತೀರಿ, ಇಲ್ಲವೇ ಹೆಂಡತಿಗೆ ಹೊಡೆಯಲು ಕೈ ಎತ್ತುತ್ತೀರಿ. ಯಾರು ನೀವು? ಅಪವಿತ್ರಾತ್ಮ ಹಿಡಿದವನಾಗಿ ಕಿರ್ಚಿ ಕೂಗಾಡುತ್ತಿರುವಂತಹ ಅರಾಚಕ ಸೃಷ್ಟಿಸುವ ವ್ಯಕ್ತಿ ನೀವು. ನಿಮ್ಮ ಜೀವಿತದಲ್ಲಿ ಯಾರಾದರೂ ಕಂಟ್ರೋಲ್ ಮಾಡಬಲ್ಲರೋ? ಇಲ್ಲ. ಹಾಗಾದರೆ ನಿಮ್ಮ ಜೀವಿತ ಕಂಟ್ರೋಲ್ ಮಾಡಬೇಕೆಂದು, ನಿಮ್ಮ ಜೀವಿತವನ್ನು ಕಂಟ್ರೋಲ್ನಲ್ಲಿಡಬೇಕೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ನಿಮಗೊಂದು ಬೈಕ್ ಇದೆ ಅಂದ್ಕೊಳ್ಳಿರಿ, ಏನ್ ಕೋರಿಕೊಳ್ತೀರಿ? ಅದು ಕಂಟ್ರೋಲ್ನಲ್ಲಿರಬೇಕೆಂದು ಕೋರಿಕೊಳ್ತೀರಿ. ಕಾರ್ ಇದೆ ಅಂದ್ಕೊಳ್ಳಿರಿ, ಅದನ್ನು ಓಡಿಸ್ತಾ ಇದ್ದೀರಿ ಅಂದ್ಕೊಳ್ಳಿ, ಏನ್ ಕೋರಿಕೊಳ್ತೀರಿ? ಬ್ರೇಕ್ ಹಾಕಿದ್ರೆ ಬ್ರೇಕ್ ಬೀಳಬೇಕು, ಸ್ಟೀರಿಂಗ್ ರೈಟ್ ಸೈಡ್ ತಿರುಗಿದ್ರೆ ತಿರ್ಗಬೇಕು. ಆ ಕಾರ್ ನಿಮ್ಮ ಕಂಟ್ರೋಲಲ್ಲಿರಬೇಕೆಂದು ಬಯಸ್ತೀರಿ. ಟಿವಿ ಕೊಂಡ್ಕೊಂಡಿದ್ದೀರಾ? ರಿಮೋಟ್ ಕಂಟ್ರೋಲ್ ಇದೆಯಾ? ಏನ್ ಕೋರಿಕೊಳ್ತೀರಿ? ಆ ಟಿವಿ ನಿಮ್ಮ ಕಂಟ್ರೋಲ್ನಲ್ಲಿರಬೇಕೆಂದು ಕೋರಿಕೊಳ್ತೀರಿ. ಚಿಕ್ಕ ಮಕ್ಕಳಿಗೆ ರಿಮೋಟ್ ಕಾರ್ ಕೊಡಿಸಿದೀರಾ? ಆ ಕಾರ್ ಓಡಿಸುವ ಚಿಕ್ಕ ಮಗುವಿಗೆ ಏನ್ ಬೇಕು? ಆ ರಿಮೋಟ್ ಕಂಟ್ರೋಲಿಂದ ಆ ಕಾರ್ ಕಂಟ್ರೋಲ್ ಆಗಬೇಕೆಂದು ಬಯಸ್ತೀರಿ. ಅವಾಗಲೇ ತಾನೇ ಸಂತೋಷ. ರಿಮೋಟ್ ಕಂಟ್ರೋಲ್ ಆದಾಗಲೇ ನಿಮಗೆ ಸಂತೋಷ. ನಿಮ್ಮ ಕಾರ್ ನೀವು ಕಂಟ್ರೋಲ್ ಮಾಡುವಾಗಲೇ ನಿಮಗೆ ಸಂತೋಷ. ನಿಮ್ಮ ಬೈಕ್ ನೀವು ಕಂಟ್ರೋಲ್ ಮಾಡುವಾಗಲೇ ನಿಮಗೆ ಸಂತೋಷ. ಒಂದು ವೇಳೆ ಕಂಟ್ರೋಲ್ ಇಲ್ಲದಂತೆ ಬೈಕ್ ಆಗಲಿ ಕಾರ್ ಆಗಲಿ ವ್ಯವಹರಿಸುವುದಾದರೆ ನೀವು ಸಾಯುತ್ತೀರಿ. ಕೇಳಿರಿ, ಈ ದಿನ ನಿಮ್ಮ ಜೀವಿತ ಕಂಟ್ರೋಲ್ ಇಲ್ಲದಂತಾಗಿದೆ. ಪ್ರಮಾದ ಹೊಂಚು ಹಾಕಿಕೊಂಡಿದೆ. ಯಾವುದೇ ಕ್ಷಣದಲ್ಲಾಗಲಿ ಪ್ರಾಣಾಪಾಯಕ್ಕೊಳಗಾಗ್ಲಿಕ್ಕಿದೆ. ಅಂತಹ ನಿಮ್ಮನ್ನೂ ತನ್ನ ಕೈಗೆ ತೆಗೆದುಕೊಂಡು ಒಂದು ಅದ್ಭುತವಾದ ಕಂಟ್ರೋಲ್ ಉಳ್ಳ ಜೀವಿತ ನಿಮಗೆ ಕೊಡಬೇಕೆನ್ನುವುದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ಅವನಿಗೆ ಹೆಂಡತಿ ಇದ್ದಳು, ಬಿಟ್ಟು ಬಿಡುತ್ತಾನೆ. ಮಕ್ಕಳಿದ್ದಾರೆ, ಪಕ್ಕಕ್ಕೆ ತಳ್ಳಿ ಹಾಕ್ತಾನೆ. ಎಲ್ಲರೂ ಇದ್ದಾರೆ, ಸ್ವಂತವರು ಇದ್ದಾರೆ. ಸ್ವಂತವರು ಇದ್ದಾಗಿಯೂ ಎಲ್ಲರೂ ಇದ್ದಾಗಿಯೂ ಅನಾಥನಾಗಿ ಜೀವಿಸ್ತಿದ್ದಾನೆ. ಒಬ್ಬಂಟಿಗನಾಗಿ ಸಮಾಧಿಗಳಲ್ಲಿ ತಿರುಗಾಡ್ತಿದ್ದಾನೆ. ಈ ದಿನ ನಮ್ಮ ಮಧ್ಯೆ ಅಂಥವರಿಲ್ಲವೋ? ನಿಮಗೆ ಹೆಂಡತಿ ಇದ್ದಾಳೆ, ಆದರೂ ಲೆಕ್ಕಿಸೋದಿಲ್ಲ. ಮಕ್ಕಳಿದ್ದಾರೆ, ಲಕ್ಷಿಸೋದಿಲ್ಲ. ಮತ್ತೇನ್ ಮಾಡ್ತೀರಿ? ಕುಡಿದು ಒಬ್ಬಂಟಿಗರಾಗಿ ರೋಡ್ ಮೇಲೆ ತಿರುಗಾಡ್ತೀರಿ. ಕುಡಿದು ತೂಗಾಡುತ್ತಾ ಹೆಂಡತಿಗೂ ಮಕ್ಕಳಿಗೂ ದೂರವಾಗಿ, ಅನಾಥನಾಗಿ, ಸ್ವಂತವರಿಂದಲೂ ಆಪ್ತರಿಂದಲೂ ದೂರವಾಗಿ, ಎಲ್ಲರಿಂದಲೂ ದೂರವಾಗಿ, ಅನುರಾಗದಿಂದ ದೂರವಾಗಿ ಸಮಾಧಿಗಳಲ್ಲಿ ಜೀವಿಸ್ತಿದ್ದೀರಿ. ಸ್ಮಶಾನದಲ್ಲಿ ಜೀವಿಸ್ತಾ ಇದ್ದೀರಿ. ಒಬ್ಬಂಟಿಗರಾಗಿ ಜೀವಿಸ್ತಾ ಇದ್ದೀರಿ. ನಿಮ್ಮಂಥವರನ್ನೇ ಬದಲಾಯಿಸಬೇಕೆಂದು ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದಾರೆ. ತನ್ನ ಶರೀರವನ್ನು ಗಾಯಗೊಳಿಸಿಕೊಳ್ತಿದ್ದಾನೆ. ಒಂದ್ ನಿಮಿಷ ಕೇಳಿ. ಒಮ್ಮೆ ಒಬ್ಬ ವ್ಯಕ್ತಿ ತನ್ನ ಕೈಯನ್ನು ಒಂದು ಮರದ ದಿಂಬಿನ ಮೇಲಿಟ್ಟು ಕಲ್ಲಿನಿಂದ ಹೊಡೆಯುತ್ತಾನೆ. ಕಲ್ಲು ತಕೊಂಡು ಹೊಡೆದಿದ್ದಕ್ಕೆ ರಕ್ತ ಸುರಿಯುತ್ತೆ. ಆ ಕಲ್ಲನ್ನು ಬೀಸಾಡಿ ಅಬ್ಬಾ ಅಂತ ಹೇಳಿ ತನ್ನ ಕೈಯನ್ನು ಬಿಗಿಯಾಗಿ ಹಿಡಿಯುತ್ತಾ ರಕ್ತ ಸುರಿಯದಂತೆ ಅದುಮುವ ಪ್ರಯತ್ನ ಮಾಡ್ತಾನೆ. ಕಲ್ಲಿನಿಂದ ತನ್ನ ಕೈಗೆ ಹೊಡೆದ್ರೆ ಗಾಯವಾಗ್ತದೋ ಇಲ್ಲವೋ? ಗಾಯವಾಯ್ತು. ಒಂದು ಪ್ರಶ್ನೆ, ತನ್ನ ಸ್ವಂತ ಕೈಗೆ ಕಲ್ಲಿನಿಂದ ಹೊಡೆದಿರುವುದಾದ್ರೆ ಅಂಥವನಿಗೇನನ್ನುತ್ತಾರೆ ಒಮ್ಮೆ ಹೇಳ್ರಿ? ಹುಚ್ಚನು ಅನ್ನುತ್ತಾರೆ, ಹೌದಲ್ಲವೇ? ತನ್ನ ಶರೀರವನ್ನೇ ತಾನೇ ಗಾಯಗೊಳಿಸಿಕೊಳ್ಳುವುದಾದ್ರೆ ಅವನಿಗೆ ಹುಚ್ಚನು ಅನ್ನುತ್ತಾರೆ. ಕಲ್ಲು ತೆಗೆದುಕೊಂಡು ತನ್ನ ಸ್ವಂತ ಕೈಗೆ ಹೊಡೆಯುತ್ತಾನೆ, ಕೈಯೆಲ್ಲ ಗಾಯವಾಗ್ತದೆ. ಕಲ್ಲು ಬಿಸಾಡಿ ಅಬ್ಬಾ ಅಬ್ಬಾ ಅನ್ನುತ್ತಾನೆ.
ಸ್ವಲ್ಪ ತಾದ್ಮೇಲೆ ನೋವು ಕಡಿಮೆ ಆಗುತ್ತೆ. ಮತ್ತೆ ಕೈ ತೆಗೆದುಕೊಂಡು ಮರದ ದಿಮ್ಮದ ಮೇಲಿಡ್ತಾನೆ, ಕಲ್ಲು ತೆಗೆದುಕೊಳ್ತಾನೆ, ಮತ್ತೆ ಕೈಯನ್ನು ಕಲ್ಲಿನಿಂದ ಜಜ್ಜುತ್ತಾನೆ. ಇಂಥವನಿಗೆ ಏನನ್ನುತ್ತಾರೆ ಹೇಳಿ? ಹುಚ್ಚ ಅನ್ನುತ್ತಾರಲ್ಲವೇ? ಮೆಂಟಲ್ ಆಗಿದ್ದಾನ ಅನ್ನುತ್ತಾರಲ್ವೇ? ಕೇಳ್ರಿ, ನೀವು ಕುಡಿಯೋದ್ರಿಂದ ನಿಮ್ಮ ಶರೀರ ಹಾಳಾಗ್ತದೆ, ರೋಗ ಬರುತ್ತೆ. ಡಾಕ್ಟರ್ ಹೇಳ್ತಾರೆ, ನೀವು ಕುಡಿದದಕ್ಕೆ ನಿಮ್ಮ ಕಿಡ್ನೀಸ್ ಹಾಳಾಗಿವೆ, ನೀವು ಕುಡಿದಿರುವುದಕ್ಕೆ ಈ ರೋಗ ಬಂದಿದೆ, ಇನ್ನು ಮೇಲೆ ನೀವು ಕುಡಿಯಬಾರದು ಎಂದು ಹೇಳಿದಾಗ ಸ್ವಲ್ಪ ದಿನ ನೀವು ಚೆನ್ನಾಗಿರ್ತೀರಿ. ಕುಡಿಯೋದ್ರಿಂದ ನಿಮ್ಮ ಶರೀರ ಹಾಳು ಮಾಡಿಕೊಳ್ತೀರಿ. ಈಗ ತಾನೇ ಹೇಳಿದೇನಲ್ಲವೇ, ಒಂದು ಕಲ್ಲು ತೆಗೆದುಕೊಂಡು ಕೈಗೆ ಜಜ್ಜಿದರೆ ಸ್ವಲ್ಪ ಗಾಯ ಅಷ್ಟೇ ಆಗುತ್ತೆ. ಆದ್ರೆ ಕುಡಿಯುವವನು ಏನ್ ಮಾಡ್ತಾನೆ? ತನ್ನ ಶರೀರವನ್ನೇ ನಾಶ ಮಾಡಿಕೊಳ್ತಾನೆ. ಕುಡಿಯುವವನು ಏನ್ ಮಾಡ್ತಾನೆ? ಕಿಡ್ನಿಗಳನ್ನು ಹಾಳು ಮಾಡಿಕೊಳ್ತಾನೆ, ಲಂಗ್ಸ್ ಅನ್ನು ಹಾಳು ಮಾಡಿಕೊಳ್ತಾನೆ, ತನ್ನ ಹೃದಯವನ್ನೇ ಹಾಳು ಮಾಡಿಕೊಳ್ತಾನೆ. ಸ್ವಂತ ಕೈಗೆ ಕಲ್ಲು ತೆಗೆದುಕೊಂಡು ಜಜ್ಜುವಾಗ ಹುಚ್ಚನನ್ನುತ್ತಾರಲ್ಲವೇ? ನಿಮ್ಮ ಹೃದಯವನ್ನೇ ಹಾಳು ಮಾಡಿಕೊಳ್ತಿದ್ದೀರಲ್ಲವೇ? ಕಿಡ್ನಿಗಳನ್ನು ಹಾಳು ಮಾಡಿಕೊಳ್ತಿದ್ದೀರಲ್ಲವೇ? ನಿಮ್ಮ ಲಂಗ್ಸ್ ಹಾಳು ಮಾಡಿಕೊಳ್ತಿದ್ದೀರಲ್ಲವೇ? ಬಂಗಾರದಂತಹ ಆರೋಗ್ಯವನ್ನು ಹಾಳು ಮಾಡಿಕೊಳ್ತಿದ್ದೀರಲ್ಲವೇ? ಮತ್ತೆ ನಿಮಗೇನನ್ಬೇಕು ಹೇಳಿ? ಜ್ಞಾನಿ ಅನ್ಬೇಕೋ, ಹುಚ್ಚನು ಅನ್ಬೇಕೋ? ಹುಚ್ಚನೇ ಅಲ್ಲವೋ? ಹಾಗಾದ್ರೆ ಕೇಳ್ರಿ, ಆ ದಿನ ದೆವ್ವ ಹಿಡಿದಂಥವನು ತನ್ನ ಶರೀರ ತಾನೇ ಹಾಳು ಮಾಡಿಕೊಳ್ತಾ ಇದ್ದಾಗ, ಗಾಯಗೊಳಿಸಿಕೊಳ್ತಿರುವಾಗ, ಹುಚ್ಚು ಹಿಡಿದವನಂತೆ ಪ್ರವರ್ತಿಸುತ್ತಿರುವಾಗ ಅಂಥವನನ್ನೇ ಒಳ್ಳೆಯವನನ್ನಾಗಿ ಮಾಡಬೇಕೆಂದು ಯೇಸು ಕ್ರಿಸ್ತನು ಆ ದಿನ ಬರುತ್ತಾರೆ. ಪ್ರಿಯರೇ, ಹೇಳ್ತಿದ್ದೀರಾ ಸಹೋದರ ಸಹೋದರಿಯರೇ? ಯೇಸು ಈ ಲೋಕಕ್ಕೆ ಯಾಕೆ ಬಂದಿದ್ದಾರೆ? ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಯಾಕೆ ಕಳಿಸಿದ್ದಾರೆ? ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅಪವಿತ್ರಾತ್ಮನಿಂದ ಬಂಧಿಸಲ್ಪಟ್ಟವರನ್ನು, ನಿಯಂತ್ರಣ ಹತೋಟೆ ಇಲ್ಲದೆ ತಿರುಗಾಡುವಂಥವರನ್ನು, ಆರ್ಭಟಿಸುತ್ತಾ ಕಿರ್ಚುತ್ತಾ ಸಭ್ಯತೆ ಇಲ್ಲದೆ ಸಮಾಜದಲ್ಲಿ ಅಗೌರವದಿಂದ ಜೀವಿಸುವವರನ್ನು, ಆರೋಗ್ಯವನ್ನು ಸ್ವಂತ ಕೈಯಾರೆ ಹಾಳು ಮಾಡಿಕೊಳ್ಳುವಂಥವರನ್ನು, ಗಂಡನೊಂದಿಗೆ ಹೆಂಡತಿಯೊಂದಿಗೆ ಸರಿಯಾದ ಸಂಬಂಧವಿಲ್ಲದೆ, ಅನುರಾಗ ಅನುಬಂಧವಿಲ್ಲದೆ ಅನಾಥರಾಗಿ ಉಳ್ಕೊಂಡಂಥವರನ್ನು, ಅಡ್ರೆಸ್ ಇಲ್ಲದಂತೆ ಉಳಿದುಕೊಂಡವರನ್ನು ಬದಲಾಯಿಸುವುದಕ್ಕಾಗಿಯೇ ಯೇಸು ಈ ಲೋಕಕ್ಕೆ ಬಂದಿದ್ದಾರೆ. ನಡೆದದೇನು? ಆ ದಿನ ಯೇಸು ಕ್ರಿಸ್ತನು ಆ ದೆವ್ವ ಹಿಡಿದಂಥವನಿಗೆ ಒಂದೇ ಒಂದು ಮಾತು ಹೇಳುತ್ತಾರೆ, ಅಪವಿತ್ರಾತ್ಮವೇ ಈ ವ್ಯಕ್ತಿಯನ್ನು ಬಿಟ್ಟು ಹೋಗು. ಒಂದು ಮಾತು ಹೇಳ್ತಾರೋ ಇಲ್ಲವೋ? ಆ ಅಪವಿತ್ರಾತ್ಮ ಹಿಡಿದಂಥವನು, ಮತ್ತೊಮ್ಮೆ ಹೇಳ್ತೇನೆ ಕೇಳಿ, ಅಪವಿತ್ರಾತ್ಮ ಹಿಡಿದಂಥವನು, ಹತೋಟೆ ನಿಯಂತ್ರಣ ಇಲ್ಲದವನು, ಆರ್ಭಟಿಸಿ ಕಿರ್ಚುತ್ತಿರುವಂಥವನು, ಎಲ್ಲರಿಂದಲೂ ದೂರವಾದಂಥವನು, ಅನುರಾಗ ಕಳೆದುಕೊಂಡಂಥವನು, ಅನಾಥನಾಗಿ ಉಳಿದುಕೊಂಡಂಥವನು, ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುವಂಥವನು. ಆ ದಿನ ಯೇಸು ಒಂದು ಮಾತು ಹೇಳಿದ್ದಕ್ಕೆ ಬಿಡುಗಡೆ ಹೊಂದಿದನು ಪ್ರಿಯರೇ, ಸಂಪೂರ್ಣವಾಗಿ ಬದಲಾದನು ಪ್ರಿಯರೇ. ಚೆನ್ನಾಗಿ ಬಟ್ಟೆಗಳನ್ನು ಧರಿಸಿಕೊಂಡು ಯೇಸುಕ್ರಿಸ್ತನ ಪಾದಗಳ ಬಳಿಯಲ್ಲಿ ಕೂತ್ಕೊಂಡು ಸ್ವಸ್ಥ ಚಿತ್ತನಾಗಿ ಬದಲಾದನು ಎಂದು ಬೈಬಲ್ನಲ್ಲಿದೆ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ಅಪವಿತ್ರಾತ್ಮನಿಂದ ನಾನು ಬಿಡುಗಡೆ ಹೊಂದಲು ಬಯಸ್ತಿದ್ದೇನೆನ್ನುವರು, ಆರ್ಭಟಿಸಿ ಕಿರುಚುವಂತಹ ಕಂಟ್ರೋಲ್ ಇಲ್ಲದ ಜೀವಿತದಿಂದ ಹೊರಬರಲು ಬಯಸ್ತಿದ್ದೇನೆ, ಹೆಂಡತಿ ಮಕ್ಕಳಿಗೆ ಬಂಧುಗಳಿಗೆ ಅನುರಾಗ ಹಂಚಿಕೊಡಬೇಕೆಂದು ಬಯಸುತ್ತಿದ್ದೇನೆ ಎನ್ನುವಂಥವರಿದ್ದೀರಾ? ಶರೀರ ಹಾಳು ಮಾಡಿಕೊಳ್ಳುವ ಚಟಗಳನ್ನು ಬಿಟ್ಟು ಹ್ಯಾಪಿಯಾಗಿ ಆರೋಗ್ಯವಾಗಿ ಜೀವಿಸಲು ಬಯಸ್ತಿದ್ದೇನೆ ಎನ್ನುವಂಥವರಿದ್ದೀರಾ? ಆನಂದದಿಂದ ಜೀವಿಸಬೇಕೆಂದು ಬಯಸುತ್ತಿದ್ದೇನೆ, ಸಮಾಜದಲ್ಲಿ ಸೊಸೈಟಿಯಲ್ಲಿ ಗೌರವ ಮರ್ಯಾದೆಯುಳ್ಳವನಾಗಿ ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಜೀವಿಸಲು ಆಶಿಸುತ್ತಿದ್ದೇನೆ ಎಂದು ನೀವು ಬಯಸುತ್ತಿರುವುದಾದ್ರೆ, ನಿಮ್ಮ ಆಸೆಗೆ ಉತ್ತರ ಕೊಡುವುದಕ್ಕಾಗಿಯೇ ನಮ್ಮ ಕರ್ತನಾದ ಯೇಸುಕ್ರಿಸ್ತನು 2000 ವರ್ಷಗಳ ಹಿಂದೆ ಈ ಭೂಲೋಕಕ್ಕಿಳಿದು ಬಂದಿದ್ದಾರೆ. ಆ ದಿನ ಯೇಸು ಅವನಿಗೆ ಬಿಡುಗಡೆ ಮಾಡುತ್ತಾರೆ, ಅವನು ಬದಲಾಗುತ್ತಾನೆ. ಈ ದಿನ ಅದೇ ಯೇಸು ನಿಮ್ಮನ್ನು ಕೂಡ ಬಿಡುಗಡೆ ಮಾಡಿ ಬದಲಾಯಿಸಲು ಸಿದ್ಧವಾಗಿದ್ದಾರೆ. ಬದಲಾಗಲು ನೀವು ಸಿದ್ಧರಾಗಿದ್ದೀರಾ? ಬದಲಾದ ನಂತರ ಆ ವ್ಯಕ್ತಿ ಹೇಳ್ತಾನೆ, ಯೇಸುವೇ, ನಾನು ನಿನ್ನೊಂದಿಗೆ ಬರ್ತೇನಯ್ಯ, ಬದಲಾಗಿದ್ದೇನೆ, ಬದುಕು ಬದಲಾಯಿತು, ಈಗ ನಾನು ನಿನ್ನೊಂದಿಗೆ ಬರ್ತೇನೆ ಎಂದು ತನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟಂತಹ ವ್ಯಕ್ತಿ ಯೇಸುವನ್ನು ಹಿಂಬಾಲಿಸಲು ಇಷ್ಟಪಟ್ಟಿದ್ದಕ್ಕೆ ಎರಡನೇ ಗುಂಪಿನವರು ಏನ್ ಮಾಡಿದರೆಂದು ನೋಡೋಣ ಬನ್ನಿ. ಎರಡನೇ ಗುಂಪಿನವರು 16ನೇ ವಚನ. ನಡೆದ ಸಂಗತಿ ನೋಡಿದ್ದವರು ಆ ದೆವ್ವ ಹಿಡಿದವನಿಗೆ ಹೀಗೆ ಹೇಗಾಯ್ತೆಂಬುದನ್ನು, ಹಂದಿಗಳ ವಿಷಯವನ್ನೂ ಊರಿನವರಿಗೆ ವಿವರಿಸಿ ತಿಳಿಸಿದಾಗ ಅವರು ತಮ್ಮ ಸೀಮೆಯನ್ನು ಬಿಟ್ಟು ಹೋಗಬೇಕೆಂದು ಅವರು ಯೇಸುವನ್ನು ಬೇಡಿಕೊಂಡರು. ಕೇಳಿರಿ ಸಹೋದರ ಸಹೋದರಿಯರೇ, ಒಂದು ಅಪವಿತ್ರಾತ್ಮ ಹಿಡಿದಂಥವನಿಗೆ, ಆರೋಗ್ಯ ಹಾಳು ಮಾಡಿಕೊಳ್ಳುತ್ತಿದ್ದವನಿಗೆ, ಅನುರಾಗ ಅನುಬಂಧ ಇಲ್ಲದಂಥವನಿಗೆ, ಆರ್ಭಟಿಸಿ ಕಿರುಚುತ್ತಿರುವಂಥವನಿಗೆ, ಎಲ್ಲರಿಂದಲೂ ದೂರವಾದಂಥವನಿಗೆ, ಅನಾಥನಾಗಿ ಉಳಿದಂಥವನಿಗೆ ಯೇಸುಕ್ರಿಸ್ತನು ಬದಲಾಯಿಸಿದರೆ ಮತ್ತೆ ಉಳಿದವರೆಲ್ಲರೂ ಕೂಡ ಯೇಸುಕ್ರಿಸ್ತನನ್ನು ಅಂಗೀಕರಿಸಬೇಕಲ್ಲವೇ? ಏಸಯ್ಯ, ಈ ಪಾಪಿಷ್ಟನನ್ನು ನಾವು ಕಂಟ್ರೋಲ್ ಮಾಡ್ಲಿಕ್ಕಾಗ್ಲಿಲ್ಲ, ಈ ಪಾಪಿಷ್ಟನನ್ನು ಮಾರ್ಪಡಿಸ್ಲಿಕ್ಕಾಗ್ಲಿಲ್ಲ, ಈ ಪಾಪಿಷ್ಟನ ಬದುಕನ್ನು ಬದಲಾಯಿಸ್ಲಿಕ್ಕಾಗ್ಲಿಲ್ಲ,
ಕೈ ಎತ್ತಿಬಿಟ್ಟಿದ್ದೇವು. ಆ ರೀತಿಯಾಗಿ ಸಮಾಜವೇ ಕೈ ಎತ್ತಿಬಿಟ್ಟಿರುವ ಇವನನ್ನು ನೀವು ನಿಮ್ಮ ಕೈಗೆ ತೆಗೆದುಕೊಂಡು ಬದಲಾಯಿಸಿದ್ದೀರಿ. ನೀವು ಸಾಮಾನ್ಯರಲ್ಲ ಯೇಸು. ನೀವು ಅನುಗ್ರಹಿಸುವಂತಹ ಆ ಅದ್ಭುತವಾದ ನೂತನ ಜೀವಿತ ನಮಗೂ ಕೂಡ ಬೇಕು ಎಂದು ಯೇಸು ಕ್ರಿಸ್ತನನ್ನು ಆ ದಿನ ಅಂಗೀಕರಿಸಬೇಕಂತೀರಾ, ಇಲ್ಲ ಅಂತೀರಾ? ಏನಂತೀರಿ? ಈ ಭೂಮಿಯ ಮೇಲೆ 2 ಗುಂಪುಗಳಿವೆ. ಒಂದು ಗುಂಪಿನವರು ಯೇಸು ಕ್ರಿಸ್ತನನ್ನು ಎಷ್ಟೇ ಘೋರ ಪಾಪಿಯಾಗಿದ್ರೂ ಕೂಡ ಬದಲಾಯಿಸುವಂತಹ ಮಹಾ ದೊಡ್ಡ ದೇವರಾಗಿದ್ದಾರೆ ಎಂದು ಅಂಗೀಕರಿಸುವ ಗುಂಪು. ಯೇಸು ಕ್ರಿಸ್ತನು ದೇವಕುಮಾರನೆಂದು, ಸಾಕ್ಷಾತ್ ಲೋಕರಕ್ಷಕನೆಂದು, ಪಾಪಿಷ್ಠ ಮನುಷ್ಯನನ್ನು ಪ್ರಾಣದಂತೆ ಪ್ರೀತಿಸಿ ಲೋಕಕ್ಕೆ ಬಂದಿದ್ದಾರೆಂದು, ಪಾಪಿಷ್ಠ ಮನುಷ್ಯನಿಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿದ್ದಾರೆಂದು ಅಂಗೀಕರಿಸಲಾರದಂತೆ ನಮಗೆ ಬೇಡ, ಈ ಲೋಕರಕ್ಷಕನು ನಮಗೆ ಬೇಡ, ನಮ್ಮ ಪಾಪಿಷ್ಠ ಜೀವಿತವೇ ನಮಗೆ ಬೇಕು, ನಮಗೆ ಅಶಾಂತಿ ಎಷ್ಟೇ ಇದ್ರು, ಅಸಮಾಧಾನ ಎಷ್ಟೇ ಇದ್ರು, ಆರ್ಥಿಕ ಸಮಸ್ಯೆ ಎಷ್ಟೇ ಇದ್ರು, ಆರೋಗ್ಯ ಹಾಳಾದ್ರು, ಆನಂದ ಇಲ್ಲದಿದ್ರು, ಕೊನೆಗೆ ಹಾಗೆಯೇ ಶತ್ರು ಸಹ ಪರವಾಗಿಲ್ಲ, ಈ ಲೋಕರಕ್ಷಕನು ನಮಗೆ ಬೇಡ ಎಂದು ಹೇಳುವಂಥವರು ಕೂಡ ಇರ್ತಾರೆ. ಈ ದಿನ ನನ್ನ ಪ್ರಶ್ನೆ, ನೀವೇನ್ ಮಾಡ್ಲಿಕ್ಕಿದ್ದೀರಿ? ನಿಮಗೋಸ್ಕರ ಈ ಲೋಕಕ್ಕೆ ಬಂದು ನಿಮಗೋಸ್ಕರ ಮರಣ ಹೊಂದಿರುವ ಯೇಸು ಕ್ರಿಸ್ತನನ್ನು ನಿಮ್ಮ ಜೀವಿತ ಬದಲಾಯಿಸುವುದಕ್ಕಾಗಿ ಅಂಗೀಕರಿಸುವುದಾದರೆ ಆತನು ನಿಮ್ಮ ಜೀವಿತ ಬದಲಾಯಿಸ್ತಾರೆ. ನೋಡಿದೀರಲ್ಲವೇ, ಆ ಅಪವಿತ್ರಾತ್ಮ ಹಿಡಿದವನು ಬಿಡುಗಡೆ ಹೊಂದಿ ಹೇಗೆ ಕೂತನೆಂದು 15ನೇ ವಚನದಲ್ಲಿದೆ. ಜನರು ನಡೆದ ಸಂಗತಿ ಏನೆಂದು ನೋಡುವುದಕ್ಕೆ ಹೊರಟು ಯೇಸು ಇದ್ದಲ್ಲಿಗೆ ಬಂದು, ದಂಡು ಎಂಬ ದೆವ್ವ ಹಿಡಿದಂಥವನು ಬಟ್ಟೆಗಳನ್ನು ಹಾಕಿಕೊಂಡು ಸ್ವಸ್ಥ ಬುದ್ಧಿಯಿಂದ, ಏನಂತೆ? ಸ್ವಸ್ಥ ಬುದ್ಧಿಯಿಂದ ಅಂದ್ರೆ ಅವನು ಬದಲಾದ ಪ್ರಿಯರೇ. ಇಂತಹ ಪಾಪಿಷ್ಟನು, ಇಷ್ಟೊಂದು ಹಾಳಾದವನು ಬದಲಾಗುವ ಚಾನ್ಸ್ ಇದೆ ಅಂತೀರಾ? ಏನಾದ್ರೂ ಇದೆಯಾ? ವಾಸ್ತವದಲ್ಲಿ ನೋಡೋದಾದ್ರೆ ಚಾನ್ಸ್ ಇಲ್ಲ. ಈ ದಿನ ನಿಮ್ಮ ಹೆಂಡತಿ ನಿಮಗೆ ನೋಡಿ ಏನ್ ಹೇಳ್ತಿದ್ದಾಳೆ? ಲೋಕದಲ್ಲಿ ಅಂಥವರೇ ಬದಲಾಗ್ಬಹುದಾದ್ರೆ ನೀನ್ ಮಾತ್ರ ಬದಲಾಗಲ್ಲ ದುರ್ಮಾರ್ಗಿಯೇ ಅನ್ನುತ್ತಾಳೆ. ನಿಮ್ಮ ಗಂಡ ನಿಮಗೆ ನೋಡಿ ಏನ್ ಹೇಳ್ತಿದ್ದಾನೆ? ಲೋಕದಲ್ಲಿ ಎಂಥವರೇ ಮಾರ್ಪಡ್ಬೋದೇನೋ, ನಿನ್ನಂತಹ ಕಠಿಣ ಮನಸ್ಸುಳ್ಳ ಜಗಳಗಂಟಿಯಾದ ಹೆಂಡತಿ ಮಾರ್ಪಡಲ್ಲ. ತಮ್ಮ ತಂಗಿಯಂದರೆ, ತಂದೆ ತಾಯಿ ನಿಮ್ಮ ಬಗ್ಗೆ ಏನ್ ಹೇಳ್ತಿದ್ದಾರೆ? ಮಗನೇ, ಲೋಕದಲ್ಲಿ ಎಂಥವರೇ ಬದಲಾಗ್ಬಹುದೇನೋ, ನೀನ್ ಮಾತ್ರ ಬದಲಾಗಲ್ಲ, ನೀನ್ ಮಾತ್ರ ಬದಲಾಗಲ್ಲ ಮಗಳೇ, ನೀನ್ ಮಾತ್ರ ಕೆಟ್ಟವಳಾಗಿ ಹುಟ್ಟಿದೆಯಲ್ಲವೇ ಎಂದು ತಂದೆ ತಾಯಿ ನಿಮ್ಮನ್ನು ನೋಡಿ ತಮ್ಮ ಮನಸ್ಸಿನೊಳಗೆ ವೇದನೆಯಿಂದ ಮಾತಾಡ್ತಾರೆ. ಈ ಲೋಕದಲ್ಲಿ ಯಾರು ನಿಮ್ಮನ್ನು ಬದಲಾಯಿಸದೇ ಇರಬಹುದೇನೋ, ಆದರೆ ನನ್ನ ಕರ್ತನಾದ ಯೇಸು ಕ್ರಿಸ್ತನಿಗೆ ನೀವು ಒಂದು ಅವಕಾಶ ಕೊಡುವುದಾದರೆ ಆತನು ಈ ದಿನ ನಿಮ್ಮನ್ನು ಬದಲಾಯಿಸಬೇಕೆಂಬ ಆಸೆಯಿಂದ ಎದುರು ನೋಡ್ತಿದ್ದಾರೆ. ಆ ಯೇಸುವನ್ನು ನೀವು ಅಂಗೀಕರಿಸುವುದಾದರೆ, ಆ ಯೇಸು ಅನುಗ್ರಹಿಸುವ ನೂತನ ಜೀವಿತ ನೀವು ಹೊಂದಿಕೊಳ್ಳುವುದಾದರೆ ಕೇಳಿರಿ, ನಿಮ್ಮ ಜೀವಿತ ಅದ್ಭುತವಾಗಿ ಮಾರ್ಪಡ್ತದೆ. ಒಬ್ಬ ಮಗನಿಗೆ ತಂದೆ ಅಂದ್ರೆ ಬಹಳ ಇಷ್ಟ, ತಂದೆಗೆ ಮಗನಂದ್ರೆ ಬಹಳ ಇಷ್ಟ. ಅವರಿಬ್ಬರಿಗೂ ಕೂಡ ಕೈಯಿಂದ ಚಿತ್ರ ಬಿಡಿಸಿರುವಂತಹ ಚಿತ್ರಪಟಗಳು ಅಂದ್ರೆ ಬಹಳ ಇಷ್ಟ. ಆಯಾ ಸಂದರ್ಭಗಳಲ್ಲಿ ಅವರು ಪ್ರಪಂಚವೆಲ್ಲ ಸಂಚರಿಸಿ ದೊಡ್ಡ ದೊಡ್ಡ ಚಿತ್ರಗಳನ್ನು ಕೊಂಡುಕೊಂಡು ಮನೆಯಲ್ಲಿ ಚೆನ್ನಾಗಿ ಅಂದವಾಗಿ ಕಾಣಿಸುವಂತಿಡ್ತಾ ಇದ್ರು. ಯಾಕೆಂದ್ರೆ ಅವರಿಗೆ ಪೇಂಟಿಂಗ್ಸ್ ಅಂದ್ರೆ ಬಹಳ ಇಷ್ಟ. ಸಡನ್ ಆಗಿ ಆ ದೇಶದಲ್ಲಿ ವಾರ್ತೆ ಬರುತ್ತೆ. ಅದೇನೆಂದರೆ, ನಮ್ಮ ದೇಶದ ಮೇಲೆ ಶತ್ರುಗಳು ಯುದ್ಧಕ್ಕಾಗಿ ಬಂದಿದ್ದಾರೆ. ಹಾಗಾಗಿ ನಮ್ಮ ದೇಶದಲ್ಲಿರುವಂತಹ ಎಲ್ಲಾ ಯವನಸ್ಥರು ದೇಶ ರಕ್ಷಣೆಗಾಗಿ ಪ್ರಾಣ ಕೊಟ್ಟು ಯುದ್ಧ ಮಾಡುವುದಕ್ಕಾಗಿ ಬನ್ನಿರಿ ಎಂಬ ಕರೆಯನ್ನು ಕೊಟ್ಟಾಗ ಆ ತಂದೆ ತನ್ನ ಮಗನಿಗೆ ಕರೆದು, ಮಗನೇ, ನೀನಂದ್ರೆ ನನಗೆ ಪಂಚಪ್ರಾಣ, ನಿನ್ನನ್ನು ಬಿಟ್ಟು ನಾನು ಇರಲಾರೆ. ಆದರೆ ದೇಶದ ಮೇಲೆ ಶತ್ರು ದೇಶದವರು ಯುದ್ಧ ಘೋಷಿಸಿರೋದ್ರಿಂದ ಈ ದೇಶ ರಕ್ಷಣೆಗಾಗಿ ನಿನ್ನನ್ನು ನಾನು ಕಳಿಸುತ್ತಿದ್ದೇನೆ, ಹೋಗು ಎಂಬುದಾಗಿ ತನಗಿರುವಂತಹ ಒಬ್ಬನೇ ಒಬ್ಬ ಮಗನನ್ನು ದೇಶ ರಕ್ಷಣೆಗಾಗಿ ಕಳಿಸಿಕೊಟ್ಟ ಪ್ರಿಯರೇ. ಯುದ್ಧ ನಡೆಯುತ್ತಲೇ ಇತ್ತು. 1 ತಿಂಗಳಾಯ್ತು, 2 ತಿಂಗಳು, 3 ತಿಂಗಳು, 4 ತಿಂಗಳು, 5 ತಿಂಗಳು, 6 ತಿಂಗಳಾದವು. ಆರಂಭದಲ್ಲಿ ತಂದೆಗೆ ಮಗನಿಂದ ಯುದ್ಧದ ಸ್ವಲ್ಪ ವಾರ್ತೆ ಬರ್ತಿತ್ತು. ಅಪ್ಪ, ನಾನು ಕ್ಷೇಮವಾಗಿದ್ದೇನೆ, ಧೈರ್ಯವಾಗಿರು ಎಂಬ ಪತ್ರ ಬರೆಯುತ್ತಿದ್ದ. ಆದರೆ 3 ತಿಂಗಳು ನಂತರ ಆ ಪತ್ರ ಬರುವುದು ನಿಂತೋಯ್ತು. 6 ತಿಂಗಳಾದವು, ವರ್ಷ ಆಯಿತು. ತಂದೆ ಕಾದು ಎದುರು ನೋಡುತ್ತಾ ನನ್ ಮಗನಿಗೇನಾಯ್ತು ಅಂದುಕೊಳ್ತಾ ಇದ್ದ. ಒಂದು ದಿನ ಯಾರೋ ಒಬ್ರು ಬಂದು ಬಾಗಿಲು ತಟ್ತಾರೆ. ಆ ಬಾಗಿಲು ತೆರೆದು ನೋಡಿದ್ರೆ ಒಬ್ಬ ವ್ಯಕ್ತಿ ಹೇಳ್ತಾನೆ, ಸಾರ್, ಇಂತಹ ಡ್ಯಾನಿಯಲ್ ಎಂಬ ಸೈನಿಕನ ತಂದೆ ನೀವೇ ಆಗಿದ್ದೀರೋ? ಹೌದಯ್ಯ, ನಾನೇ. ತಕ್ಷಣವೇ ಅವನು ಒಂದು ಹಳೆಯನ್ನು ಕೊಡುತ್ತಾನೆ. ಆ ತಂದೆ ಆ ಹಳೆಯನ್ನು ಬಿಚ್ಚಿ ನೋಡಿದಾಗ ತನ್ನ ಪ್ರಿಯನಾದ ಮಗನ ಚಿತ್ರಪಟವಿತ್ತು. ಅದು ಅದ್ಭುತವಾಗಿ ಅಂದವಾಗಿ ಚಿತ್ರಿಸಲ್ಪಟ್ಟದಾಗಿತ್ತು. ಇದು ನನ್ನ ಮಗನದೇ, ನನ್ನ ಮಗ ಡ್ಯಾನಿಯಲನದೇ ಆಗಿದೆ. ಹೇಗಿದ್ದಾನೆ ನನ್ನ ಮಗನು, ಹೇಗಿದ್ದಾನೆ ನನ್ನ ಕುಮಾರನು? ಮುಂದೆ ನಿಂತಿರುವ ವ್ಯಕ್ತಿ ಹೇಳ್ತಾನೆ, ಸಾರ್, ನಿಮ್ಮ ಮಗನು ಸಾಮಾನ್ಯನೂ ಅಲ್ಲ, ಎಷ್ಟು ಒಳ್ಳೆಯವನಾಗಿದ್ದನು ಗೊತ್ತಾ?
ಎಷ್ಟರ ಮಟ್ಟಿಗೆ ದೇಶವನ್ನು, ಅವನೊಂದಿಗಿರುವ ನಮ್ಮನ್ನು ಎಷ್ಟು ಪ್ರೀತಿಸಿದ್ದಾನೆ ಗೊತ್ತಾ? ಪ್ರಾಣ ಕೊಡುವಷ್ಟು ಪ್ರೀತಿಸಿದ್ದಾನೆ. ಒಂದು ದಿನ ಶತ್ರು ನನ್ನ ಮೇಲೆ ದಾಳಿ ಮಾಡ್ಲಿಕ್ಕಿದ್ದ. ನನ್ನ ಕತೆ ಮುಗಿದೋಯ್ತು ಅಂದುಕೊಂಡೆ. ಶತ್ರು ಗುಂಡೇಟು ಇಟ್ಟ. ಸಾಯ್ಲಿಕ್ಕಿರುವ ನನ್ನನ್ನು ನೋಡಿ ನಿಮ್ಮ ಮಗ ಅಕಸ್ಮಾತ್ತಾಗಿ ಬಂದು ಅಡ್ಡ ತಡೆದ. ನನಗೋಸ್ಕರ ನಿಮ್ಮ ಮಗನು ತನ್ನ ಪ್ರಾಣವನ್ನೇ ಕಳ್ಕೊಂಡ. ನಿಮ್ಮ ಮಗನ ಮೇಲಿರುವ ಕೃತಜ್ಞತೆಯೊಂದಿಗೆ ನಿಮ್ಮ ಮಗನ ಚಿತ್ರವನ್ನು ನಾನೇ ಬಿಡಿಸಿದೆ. ನಿಮ್ಮ ಮಗನು ಸಾಮಾನ್ಯನಲ್ಲ ಸಾರ್. ದೇಶ ರಕ್ಷಣೆಗೋಸ್ಕರ, ನನ್ನನ್ನು ಬದುಕಿಸುವುದಕ್ಕೋಸ್ಕರ ಪ್ರಾಣ ಕೊಟ್ಟಂತಹ ಮಗನಾಗಿದ್ದಾನೆ. ಒಂದು ಕಡೆ ಅವನ ಮಗನು ಮರಣ ಹೊಂದಿದ್ದಾನೆ ಎಂಬ ದುಃಖ ಇದ್ರೂ ಕೂಡ ಇನ್ನೊಂದು ಕಡೆ ತನ್ನ ಮಗನು ದೇಶ ರಕ್ಷಣೆಗಾಗಿ ಪ್ರಾಣ ಕೊಟ್ಟಿದ್ದಾನೆ ಎಂಬ ಸಂತೋಷ ಆ ತಂದೆಗೆ ಉಳಿದಿತು. ಬಹಳ ಆಸ್ತಿವಂತನಾಗಿದ್ದನು. ದೊಡ್ಡ ಬಂಗ್ಲೆ ಇತ್ತು. ಮನೆ ತುಂಬ ಕೋಟ್ಯಾಂತರ ಬೆಲೆ ಬಾಳುವ ಚಿತ್ರಗಳಿದುವು. ಅವುಗಳೊಳಗೆ ತನ್ನ ಮಗನ ಚಿತ್ರವನ್ನು ಕೂಡ ಇಟ್ಟ. ಪ್ರತಿದಿನ ಕೊರಗುತ್ತಾ ನೋಡಿ ಒಂದು ದಿನ ಸತ್ತ. ಆ ನಂತರ ಆ ಮನೆಯನ್ನು, ಆ ಚಿತ್ರಗಳನ್ನು ಹರಾಜು ಹಾಕಬೇಕೆಂದು ಹರಾಜು ಹಾಕುವುದಕ್ಕಾಗಿ ಅಧಿಕಾರಿಗಳು ಬರ್ತಾರೆ. ಆ ಮನೆಯಲ್ಲಿರುವ ಚಿತ್ರಗಳು ಬಹು ಬೆಲೆಯುಳ್ಳದಾಗಿರೋದ್ರಿಂದ, ಆ ಬಂಗ್ಲಾ ಬಹಳ ಬೆಲೆಯುಳ್ಳ ಬಂಗ್ಲಾ ಆಗಿರೋದ್ರಿಂದ, ಆಸ್ತಿ ಬಹಳ ಅಪಾರವಾಗಿರೋದ್ರಿಂದ ಬಹಳಷ್ಟು ಜನ ಬಂದ್ರು. ಆ ಬಂಗ್ಲಾ ಕೊಂಡ್ಕೊಳ್ಬೇಕು, ಆ ಚಿತ್ರಗಳನ್ನು ಸ್ವಾಧೀನ ಮಾಡಿಕೊಳ್ಬೇಕು, ಆಸ್ತಿಯೆಲ್ಲ ಸ್ವಾಧೀನ ಮಾಡಿಕೊಳ್ಬೇಕೆಂದು ಹರಾಜಿಗಾಗಿ ಬಹಳಷ್ಟು ಜನ ಬಂದ್ರು. ಆಗ ಅಧಿಕಾರಿಗಳು ಮಾಡಿದ್ದೇನೆಂದರೆ, ಮೊಟ್ಟ ಮೊದಲು ನಾವು ಹರಾಜು ಹಾಕಬೇಕೆಂದಿರುವುದು ಈ ಮನೆಯ ಯಜಮಾನನ ಮಗನ ಚಿತ್ರವನ್ನು ಹರಾಜಿಗೆ ಹಾಕಬೇಕನ್ನುತ್ತಿದ್ದೇವೆ. ಬೆಲೆ ಹಚ್ಚುವವರು ಬೆಲೆ ಹಚ್ಚಿರಿ ಎಂದು ಹೇಳಿ ಮೊದಲ ಬೆಲೆ ₹1,000. ನಂತರ ಯಾರು ಬೆಲೆ ಹೆಚ್ಚಿಸಲಿಲ್ಲ. ದಯವಿಟ್ಟು ಈ ಚಿತ್ರದಲ್ಲಿರುವಂತಹ ಈ ಮಗನನ್ನು, ಆ ಮಗನ ಫೋಟೋ ಕೊಂಡ್ಕೊಳ್ರಿ ಎಂದು ಹರಾಜು ಹಾಕಿದ್ರೆ ಒಬ್ಬನೂ ಮುಂದೆ ಬರಲಿಲ್ಲ. ಯಾಕೆಂದ್ರೆ ನಮ್ಗ್ಯಾಕೆ ಬೇಕು ಆ ಮಗನ ಚಿತ್ರ? ನಮಗೆ ಬೇಕಾದದ್ದು ಅವರ ಆಸ್ತಿ ಬೇಕು, ಅವರಿಗಿರುವ ಸಮಸ್ತವೂ ಬೇಕು. ಆ ಹುಡುಗ ನಮಗ್ಯಾಕೆ ಬೇಕು ಎಂಬುದಾಗಿ ಅವರಲ್ಲಿ ಯಾರೂ ಕೂಡ ಆ ಹುಡುಗನ ಚಿತ್ರ ಅಂಗೀಕರಿಸಲಿಲ್ಲ. ಆ ಮನೆಯಲ್ಲಿ ಒಬ್ಬ ಮನೆ ಕೆಲಸದವಳಿದ್ದಳು. ಆ ಮನೆಯ ಯಜಮಾನರಿಗೆ, ಅಂದರೆ ಆ ತಂದೆಗೂ ಆ ಮಗನಿಗೂ ಎಷ್ಟೋ ಪ್ರೀತಿ ಮಾಡಿದಳು. ತಂದೆಗೆ ಪಂಚ ಪ್ರಾಣನಾಗಿರುವಂತಹ ಆ ಮಗನ ಚಿತ್ರ ಯಾರು ಕೊಂಡುಕೊಳ್ಳಲಾರದೇ ಇರುವುದನ್ನು ನೋಡಿ ಅವಳ ಹೃದಯ ಬಹಳ ನೊಂದುಕೊಂಡಿತು. ಅಯ್ಯೋ, 100 ಕೋಟ್ಯಾಂತರ ಆಸ್ತಿಯನ್ನು ಹರಾಜಿನಲ್ಲಿ ಕೊಂಡುಕೊಳ್ಳಲು ಬಯಸ್ತಿದ್ದಾರೆ, ಆದರೆ ವಾರಸುದಾರನ ಚಿತ್ರವನ್ನು ಯಾರು ಕೊಂಡುಕೊಳ್ತಾ ಇಲ್ವಲ್ಲ? ಅವ್ರು ಹೇಳ್ತಾರೆ, ಕನಿಷ್ಠ ಈ ಚಿತ್ರಕ್ಕೆ ₹1,000 ಕೊಟ್ಟು ಯಾರು ಕೊಂಡುಕೊಳ್ಳುವುದಿಲ್ಲವೋ? 2ನೇ ಸಾರಿ ₹1,000 ಅಂದಾಗ ಯಾರೂ ಬರಲಿಲ್ಲ ಚಿತ್ರ ಕೊಂಡುಕೊಳ್ಳಲು. ಅದನ್ನು ನೋಡಿದ ಮನೆಯ ಕೆಲಸದವಳು ಮುಂದಕ್ಕೆ ಬಂದು, ಅಯ್ಯ, ಆ ಚಿತ್ರವನ್ನು, ಆ ಹುಡುಗನ ಚಿತ್ರವನ್ನು, ಆ ಯವನಸ್ಥನ ಚಿತ್ರವನ್ನು ನನಗೆ ಕೊಡಿರಿ. ಪ್ರಾಣದಂತೆ ಪ್ರೀತಿಸ್ತೇನೆ, ನಾನಿಟ್ಕೊಳ್ತೇನೆ. ದೇಶಕ್ಕೋಸ್ಕರ ತನ್ನ ಪ್ರಾಣವನ್ನೇ ಕೊಟ್ಟಿರುವ ಮಹಾನುಭವನು ಆ ಹುಡುಗನು, ಆ ಯವನಸ್ಥನು ಎಂದು ಹೇಳಿ ₹1,000 ಕೊಡ್ತಾಳೆ. ಆ ಚಿತ್ರ ತಕ್ಕೊಂಡು ಅಪ್ಪಿಕೊಳ್ತಾಳೆ. ಪ್ರಿಯರೇ, ಬಂದವರು ಆಯ್ತು, ಈಗ ಹರಾಜು ಹಾಕಿರಿ, ಆಸ್ತಿಯನ್ನೆಲ್ಲ ಇವಾಗ ಹರಾಜು ಹಾಕಿರಿ ಅನ್ನುತ್ತಾರೆ. ಆಗ ಬಂದ ಅಧಿಕಾರಿಗಳು ಹೇಳ್ತಾರೆ, ಹರಾಜು ಮುಗಿದೋಯ್ತು, ಈಗ ಎಲ್ಲರೂ ಹೋಗ್ಬೋದು ಅಂದಾಗ, ಹೇಗೆ ಮುಗಿದೋಯ್ತು ಅನ್ನುತ್ತೀರಿ? ಕೋಟ್ಯಾಂತರ ಬೆಲೆ ಬಾಳುವಂತಹ ಚಿತ್ರಗಳು ಇವೆ, ಕೋಟ್ಯಾಂತರ ಬೆಲೆ ಬಾಳುವ ಭವನವಿದೆ, ಈ ಆಸ್ತಿಯೆಲ್ಲ ಇನ್ನೂ ಉಳಿದೇ ಇದೆ. ಹರಾಜು ಮುಗಿದೋಯ್ತಂತ ಯಾಕೆ ಹೇಳ್ತೀರಿ? ಹೌದು, ಹರಾಜು ಮುಗಿದು ಹೋಯ್ತು, ಹೋಗಿರಿ. ಯಾಕೆ ಹಾಗನ್ನುತ್ತಾ ಇದ್ದೀರಿ ಎಂದು ಬಂದವರು ಕೇಳಿದ್ರೆ, ಅವರಲ್ಲಿ ಒಬ್ಬ ಅಧಿಕಾರಿ ಹೇಳ್ತಾನೆ, ಈ ಮನೆಯ ಯಜಮಾನನು, ಮನೆಯ ಓನರ್ ಒಂದು ಹಕ್ಕುಪತ್ರ ಬರೆದಿಟ್ಟಿದ. ಅದೇನೆಂದರೆ, ನನ್ನ ಆಸ್ತಿ ಎಲ್ಲವನ್ನೂ ಕೂಡ ಯಾರು ನನ್ನ ಮಗನನ್ನು ಅಂಗೀಕರಿಸುತ್ತಾರೋ ಅಂಥವರಿಗೆ ಈ ಆಸ್ತಿಯನ್ನೆಲ್ಲ ನಾನು ಉಚಿತವಾಗಿಯೇ ಕೊಡ್ತಿದ್ದೇನೆ ಎಂಬ ಹಕ್ಕುಪತ್ರ ಬರೆದಿಟ್ಟು ಸತ್ತೋದ. ಈಗ ಈ ಬಡ ತಾಯಿ, ಈ ಬಡ ಮನೆ ಕೆಲಸದವಳು ಮಗನನ್ನು ಅಂಗೀಕರಿಸಿರುವುದರಿಂದ ಆಸ್ತಿ ಎಲ್ಲವನ್ನೂ ಕೂಡ ಆ ಬಡ ಮನೆ ಕೆಲಸದವಳಿಗೆ ಕೊಡ್ತಿದ್ದೇವೆ ಅಂದ್ರು. ಕೇಳಿ ಸಹೋದರ ಸಹೋದರಿಯರೇ, ಈ ಲೋಕವನ್ನು ಸೃಷ್ಟಿಸಿದ್ದು ದೇವರು. ತನ್ನ ಪ್ರಿಯನಾದ ಮಗನನ್ನು ನಿಮ್ಮನ್ನು ಬದಲಾಯಿಸುವುದಕ್ಕಾಗಿ, ನಿಮ್ಮನ್ನು ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಆ ಆತನನ್ನು ನೀವು ಅಂಗೀಕರಿಸುವುದಾದರೆ, ಆ ದಿನ ಅಪವಿತ್ರಾತ್ಮ ಹಿಡಿದವನು ಹೇಗೆ ಬದಲಾದನೋ ಹಾಗೆಯೇ ನೀವು ಕೂಡ ಬದಲಾಗ್ತೀರಿ. ಅಷ್ಟು ಮಾತ್ರವಲ್ಲ, ನೀವು ಮರಣ ಹೊಂದಿದ ನಂತರ ನಿಮಗೋಸ್ಕರ ದೇವರು ಸಕಲ ಐಶ್ವರ್ಯವನ್ನು ಪರಲೋಕದಲ್ಲಿ ಕೂಡಿಸಿಟ್ಟಿದ್ದಾರೆ. ಅಲ್ಲಿ ಅಗ್ನಿ ಆರುವುದಿಲ್ಲ, ಹುಳುಗಳು ಸಾಯುವುದಿಲ್ಲ, ಅಲ್ಲಿ ಬಂಗಾರದ ಬೀದಿಗಳಿವೆ, ಮಹಾದೊಡ್ಡ ಭವನವಿದೆ. ಇವೆಲ್ಲವನ್ನು ಕೂಡ ದೇವರು ನಿಮಗಾಗಿ ಕೂಡಿಟ್ಟಿದ್ದಾರೆ. ಅಲ್ಲಿ ಕಣ್ಣೀರಿಲ್ಲ, ಅಲ್ಲಿ ರೋಗಗಳಿಲ್ಲ, ಅಲ್ಲಿ ಆರ್ಥಿಕ ಸಮಸ್ಯೆಗಳಿಲ್ಲ, ಅಲ್ಲಿ ಅವಮಾನವಿಲ್ಲ, ಅಲ್ಲಿ ಅಪಜಯವಿಲ್ಲ, ಅಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳುವ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಅದು ಪರಲೋಕ.
ಅದು ದೇವರು ನಿವಾಸಿಸುವಂತಹ ಮಹಾದೊಡ್ಡ ಲೋಕ. ನೀವು ಮರಣ ಹೊಂದಿದ ನಂತರ ನೇರವಾಗಿ ದೇವರು ನಿವಾಸಿಸುವಂತಹ, ಅಂದರೆ ಆತನ ಮನೆಗೆ ನೀವು ಹೋಗಬೇಕೆನ್ನುವುದಕ್ಕಾಗಿಯೇ ದೇವರು ನೇಮಿಸಿಟ್ಟಿದ್ದಾರೆ. ಹೇಗೆ? ಆತನ ಮಗನಾಗಿರುವ ಯೇಸು ಕ್ರಿಸ್ತನನ್ನು ನೀವು ಅಂಗೀಕರಿಸಿದರೆ ಸಾಕು. ದೇವರಿಗಿರುವ ಸಮಸ್ತವು ಸಂತೋಷ, ಸಮಾಧಾನ, ಆರೋಗ್ಯ, ಆತ್ಮಿಕತೆ, ಅನುರಾಗ, ಇಷ್ಟು ಮಾತ್ರವಲ್ಲದೆ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸುಸ್ಥಿರವಾದ ಸ್ಥಾನವನ್ನು ದೇವರು ನಿಮಗೆ ಕೊಡ್ಲಿಕ್ಕಿದ್ದಾರೆ. ಪರಲೋಕದಿಂದ ತನ್ನ ಮಗನಾದ ಯೇಸುಕ್ರಿಸ್ತನನ್ನು ದೇವರು ಈ ಭೂಲೋಕಕ್ಕೆ ಕಳಿಸಲು ಕಾರಣ ಗೊತ್ತಾ? ನೀವೀ ಭೂಲೋಕ ಬಿಟ್ಟಾಗ ಪರಲೋಕದಲ್ಲಿ ಕರ್ತನಾದ ಯೇಸುಕ್ರಿಸ್ತನ ಬಳಿಗೆ ಸೇರುವುದಕ್ಕಾಗಿ. ಈ ದಿನ ನಮ್ಮ ಮಧ್ಯೆ ಯಾರಾದರೂ ಇದ್ದೀರಾ? ನನ್ನನ್ನು ಪ್ರಾಣದಂತೆ ಪ್ರೀತಿಸಿ ನನ್ನನ್ನು ಪರಲೋಕಕ್ಕೆ ಸೇರಿಸುವುದಕ್ಕಾಗಿ ಕರ್ತನಾದ ಯೇಸುಕ್ರಿಸ್ತನು ಈ ಲೋಕಕ್ಕೆ ಬಂದಿರುವ ಈ ಶುಭ ಸಮಯದಂದು, ಈ ಶುಭ ದಿನದಂದು ನನ್ನ ಜೀವಿತವನ್ನು ಯೇಸುವಿಗೆ ಅರ್ಪಿಸಿಕೊಟ್ಟು ಈ ಭೂಮಿಯಲ್ಲೇ ಪ್ರಶಾಂತವಾಗಿ ಆನಂತರ ಪರಲೋಕದಲ್ಲಿ ಯುಗಯುಗಗಳವರೆಗೂ ಜೀವಿಸಬೇಕು ಆಶಿಸುತ್ತಿದ್ದೇನೆ ಎನ್ನುವಂಥವ್ರು ಇರೋದಾದ್ರೆ ನೀವಿರುವಲ್ಲೇ ಮೊಳಕಾಲೂರಿ ಪ್ರಾರ್ಥನೆಯಲ್ಲಿ ಐಕ್ಯವಾಗಿರುವಿರಾ? ಮಹಾಪರಿಶುದ್ಧನಾದಂತಹ ಪ್ರೀತಿಯುಳ್ಳ ತಂದೆಯೇ, ತಮ್ಮ ಹಳೆಯ ಹೊಲಸಾದ ಜೀವಿತವನ್ನು ಬದಲಾಯಿಸುವಾತನಾಗಿರುವ ನಿಮ್ಮ ಕೈಗೆ ತಮ್ಮ ಜೀವಿತವನ್ನು ಅರ್ಪಿಸಿಕೊಡುತ್ತಿರುವ ಪ್ರತಿಯೊಬ್ಬರನ್ನು ಅಂಗೀಕರಿಸಿರಿ ದೇವರೇ. ಅದ್ಭುತವಾದಂತಹ ನೂತನ ಜೀವಿತವನ್ನು ಅನುಗ್ರಹಿಸಿರಿ ದೇವರೇ. ಪ್ರತಿ ವಿಧವಾದ ಪಾಪದ ಮೇಲೆ ಜಯವನ್ನು ಕೊಡಿರಿ ದೇವರೇ. ಈ ದಿನ ಮೊದಲುಗೊಂಡು ಪವಿತ್ರವಾಗಿ ಜೀವಿಸುವ ಭಾಗ್ಯವನ್ನು ಕೊಡಿರಿ ದೇವರೇ. ಆತ್ಮಿಕತೆ ಉಳ್ಳವರಾಗಿ, ಅನುರಾಗ ಉಳ್ಳವರಾಗಿ, ಆರೋಗ್ಯವುಳ್ಳವರಾಗಿ, ಆನಂದದಿಂದ ಈ ಭೂಮಿಯ ಮೇಲೆ ಪ್ರತಿಯೊಬ್ಬರು ಬದುಕುವ ಹಾಗೆ ನಿಮ್ಮ ಮಹಾಕೃಪೆಯನ್ನು ತೋರಿಸಿರಿ ದೇವರೇ. ಈ ದಿನ ಮೊದಲುಗೊಂಡು ನೀವು ಕೂಡಿಟ್ಟಿರುವ ಸಕಲ ಆಶೀರ್ವಾದಗಳನ್ನು, ಸಕಲ ದಿವ್ಯ ದಾನಗಳನ್ನು ನಿಮ್ಮ ಮಕ್ಕಳು ಅನುಭವಿಸುವ ಹಾಗೆ ನಿಮ್ಮ ಮಹಾಕನಿಕರವನ್ನು ತೋರಿಸಿರಿ ದೇವರೇ. ಈ ದಿನ ಯಾರ್ಯಾರು ನಿಮ್ಮನ್ನು ಅಂಗೀಕರಿಸುತ್ತಿದ್ದಾರೋ ಅವರೆಲ್ಲರನ್ನು ದೇವರೇ ನಿಮ್ಮ ಮಗನಾಗಿ, ನಿಮ್ಮ ಮಗಳನ್ನಾಗಿ ಅಂಗೀಕರಿಸಿ ಈ ಭೂಮಿಯ ಮೇಲೆ ನಿಮ್ಮ ಮಕ್ಕಳಾಗಿ, ಪರಲೋಕದಲ್ಲಿ ನಿಮ್ಮ ಸ್ವಾಸ್ಥ್ಯವಾಗಿ ಯುಗಯುಗಗಳವರೆಗೂ ಜೀವಿಸುವ ಭಾಗ್ಯ ದಯಪಾಲಿಸಿರಿ ಎಂದು ಈಗಲೇ ಈ ಕ್ಷಣವೇ ಪ್ರತಿಯೊಬ್ಬರ ಜೀವಿತವನ್ನು ನೂತನಪಡಿಸಿರಿ ಎಂದು, ಪರಿಶುದ್ಧಪಡಿಸಿರಿ ಎಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.